ಇದು ನಾಟಕ ಅಲ್ವೇ ಅಲ್ಲ. ನನ್ನ ಪಾಲಿಗೆ ನೀವು ಎಂದಿಗೂ ಮಹಾರಾಣಿಯವರೇ. ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಲು ಈ ಸಾಮ್ರಾಜ್ಯದ ರಾಜನಾದ ನಾನು ಇಷ್ಟಾದರೂ ಮಾಡಬೇಕಲ್ಲವೇ? ಹೊರಗಡೆ ಬನ್ನಿ ಸಿಂಧು ಅವರೇ. ಒಂದೆರಡು ನಿಮಿಷ ಹೊರಗಡೆ ಪ್ರಪಂಚನ ನೋಡಿದ್ರೆ ಮನ್ಸು ಸ್ವಲ್ಪ ಬದಲಾಗತ್ತೆ. ಹಾಗೆ ನಾನ್ ಕೊಡ್ಸೋ ಜ್ಯೂಸ್ ಕುಡಿದ್ರೆ ಏನು ಬೇಡ ವಿರಾಟ್, ಹೋಗೋಣ ಬನ್ನಿ ಪ್ಲೀಸ್. ಇಲ್ಲಿ ತನಕ ಬಂದು ಹಾಗೆ ಹೋಗದ? ನೋ ವೇ. ಒಂದ್ ನಿಮಿಷ ಬಂದೆ. ಇಳಿದು ಸೆಳೆದವಳು, ಕಾಣದ ಕನಸು ಕೊಡುವವಳು, ಚಂದಿರನೇ ಲೋಕವ. ಸಿಂಧು ಅವರೇ, ಜ್ಯೂಸ್ ತಗೊಳ್ಳಿ. ಬೇಡ ವಿರಾಟ್, ನನಗ್ ಕುಡಿಯಕ್ ಮನ್ಸಿಲ್ಲ. ಮನೇಲಿದ್ರೆ ನೀವು ತುಂಬಾ ಬೇಜಾರಲ್ಲಿರ್ತೀರಾ ಅನ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದೆ. ಆದ್ರೆ ಈಗ ನೋಡಿದ್ರೆ ನೀವು ಹಾಗೇ ಇದ್ದೀರಾ ಅಲ್ವಾ? ಗೊತ್ತಾಗ್ತಿಲ್ಲ ವಿರಾಟ್, ನಾನ್ ನಾರ್ಮಲ್ ಆಗಿರೋದಕ್ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಆಗ್ತಾ ಇಲ್ಲ. ನನ್ಗೆ ಅರ್ಥ ಆಗುತ್ತೆ ಸಿಂಧು ಅವರೇ. ನೀವು ಸಿಂಧು ಅನ್ನೋ ವಿಷಯನ ಇಷ್ಟೊಂದ್ ದಿನ ಹೇಳಿಲ್ಲ ಅನ್ನೋ ಗಿಲ್ಟು ಅಮ್ಮ ನಿಮಗೆ ಕೊಟ್ಟಿರೋ ಟಾಸ್ಕು ಎಲ್ಲ ಒಟ್ಟಿಗೆ ಕಾಡ್ತಾ ಇದೆ. ವೆಲ್, ಈಗಿದೆಲ್ಲ ಸಾರ್ಟ್ ಆಗಿದೆ. ನಿಮ್ಗಿದ್ರ ಬಗ್ಗೆ ಏನು ಕನ್ಫ್ಯೂಷನ್ಸ್ ಬೇಡ. ನೀವು ಮೊದ್ಲಿನ ತರ ಆರಾಮಾಗಿರಿ. ನಿಮಗ್ ನನ್ ಮೇಲೆ ಕೋಪನೇ ಬರ್ತಾ ಇಲ್ವಾ ವಿರಾಟ್? ಮತ್ತೆ ಅದೇನಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ? ನೀವು ಬೇರೆ ಉದ್ದೇಶ ಇಟ್ಕೊಂಡು ಬಂದಿದ್ರೆ ಹಾಗನ್ನಿಸ್ತಿತ್ತೋ ಏನೋ. ಆದ್ರೆ ನೀವು ಹೀಗೆ ಮಾಡ್ತಿರೋದು ನಮ್ಮ ಮನೆಯವ್ರಿಗೆ ಅಲ್ವಾ? ಈ ಕಾಲದಲ್ಲಿ ನಮ್ಮ ಜೀವನ ಚೆನ್ನಾಗಿದ್ರೆ ಸಾಕು ಅನ್ನೋರ್ ಮಧ್ಯ ನೀವು ನನಗೆ ಬೇರೆಯವ್ರ ಥರನೇ ಕಾಣಿಸ್ಬಿಟ್ರಿ ಸಿಂಧು ಅವರೇ. ಬಹುಶಃ ನಿಮ್ಮಷ್ಟು ಧೈರ್ಯ ನನಗೂ ಇಲ್ಲ. ಧೈರ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಅಕ್ಕನ್ ಬದುಕಿತ್ತು ವಿರಾಟ್. ಅಕ್ಕನ್ನ ನಿಮ್ ಮನೆಗ್ ಸೇರ್ಸೋ ದಾರಿಲಿ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೆ ಜಾಸ್ತಿ. ಅಮ್ಮ, ರಾಕೇಶ, ಇನ್ನೂ ಮುಖ್ಯವಾಗಿ ನನ್ನ ನಾನ್ ಕಳ್ಕೊಂಡ್ಬಿಟ್ಟೆ. ಅದು ಹೋಗ್ಲಿ ಅಂದ್ರೆ ಬದುಕು ಧರ್ಮೇಂದ್ರ ಡ್ಯಾಡ್ಗೀಗ. ಸಿಂಧು ಅವರೇ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಸರಿ ತಗೊಳ್ಳಿ, ಕುಡೀರಿ. ಜಗವನೇ ಮರೆಸುವ ನಗುವಿನ ಅರಸಿಯೇ, ಹಗಲಲು ಮಿನುಗುವ ದಾರಿಗೆ, ಬೆಳದಿಂಗಳೇ ಇವಳು, ಬೆಳದಿಂಗಳು. ಸಿಂಧು ಅವರೇ, ಕುಡೀರಿ. ಪರಿಗೆ ಹೆಸರದು ಇವಳದ, ಪ್ರೀತಿಸೋ ಮಾತಿಗೆ ಮನಸೋಲದ, ಆಧರಿಸೋ ಕವಿತೆ ನಂದೇವತೆ.
ಗ್ಲಾಸ್ ಕೊಡಿ. ಎಂಥ ಸಮಸ್ಯೆ ಎಂಥ ಕಷ್ಟ ಬಂದರೂ ಈ ವಿರಾಟ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅನ್ನೋದನ್ನ ಮರಿಬೇಡಿ. ವಿರಾಟ್, ನೀವ್ ನನ್ನ ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಕೇರ್ ಮಾಡ್ತೀರಾ ಅಂತ ನನಗ್ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮಿ ಪವಿತ್ರವಾದ ಪ್ರೀತಿನೇ ನಾನು ಸಿಂಧು ಆಗೋ ಹಾಗೆ ಮಾಡಿದ್ದು. ನಿಮ್ ಜೊತೆ ಕಳಿಬೇಕಾಗಿರೋ ಕ್ಷಣಗಳು ನಾನು ಮಗುವಿನ ತರ ಕಳಿಬೇಕು ಅನ್ನೋದೇ ನನ್ನ ಆಸೆ. ಎಲ್ಲ ಸರಿಯಾಗಿದೆ ಅಂತ ಅನ್ನಿಸ್ತಿದ್ರು ಏನೋ ಗೊಂದಲ ವಿರಾಟ್. ಈಗಿರೋ ನನ್ ಮನಸ್ಥಿತಿಯಲ್ಲಿ ನಿಮ್ ಜೊತೆ ನಗ್ನಗ್ತಾ ಖುಷಿಯಾಗಿರೋದಕ್ಕಾಗ್ತಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ, ನಾನೇ ಬಲವಂತ ಮಾಡಿ ನಿಮ್ಮನ್ನ ಕರ್ಕೊಂಡು ಬಂದೆ ಅಂತ ಅನ್ನಿಸ್ತಾ ಇದೆ. ಸರಿ, ನಿಮ್ಮ ಮನಸ್ಸಿಗೆ ಯಾವಾಗ ಮತ್ತೆ ಸಮಾಧಾನ ಅನ್ಸುತ್ತೋ ಆವಾಗಲೇ ಔಟಿಂಗ್ ಬರೋಣ. ವಿರಾಟ್ ಅವ್ರೆ, ನಿಮ್ಗೆ ನನ್ನಿಂದ ಬೇಜಾರಾಗಿರ್ಬೇಕು ಅಲ್ವಾ? ಬೇಜಾರಾ? ಯಾಕೆ?